ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಆಕ್ಚುಲಿ ನಾನು ಆಲ್ರೆಡಿ ಪ್ರೀವಿಯಸ್ ಡೇನೇ ಸೋಕ್ ಮಾಡಿರ್ತೀನಿ ಅಂತ ವಿಡಿಯೋನ ಮಾಡಿದ್ದೆ. ಯೂಶಲಿ ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಕಾಳುಗಳು, ಚಿಯಾ ಸೀಡ್ಸ್ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ನಾನು ಪ್ರೀವಿಯಸ್ ಡೇನೇ ಸೋಕ್ ಮಾಡಿರ್ತೀನಿ. ಸೊ ಹಾಗೆ ಯೂಶಲಿ ಲೈಕ್ ಹಸ್ಬೆಂಡ್ಗೆ 6:30ಗೆ ಅವರು ಆಫೀಸ್ ಹೋಗೋದ್ರಿಂದ ಅವ್ರಿಗೆ ಒಂದು ಸಿಂಪಲ್ ಆಗಿ ಹೈ ಪ್ರೋಟೀನ್ ಹಾಗೆ ಫೈಬರ್ ಇರುವಂಥ ಒಂದು ಬೆಸ್ಟ್ ಬ್ರೇಕ್‌ಫಾಸ್ಟ್ ಅನ್ನು ಮಾಡಿಕೊಡ್ತೀನಿ. ಆಲ್ಮೋಸ್ಟ್ ನಾನು ಅವರಿಗೆ ಬ್ರೇಕ್‌ಫಾಸ್ಟ್ ಅಲ್ಲಿ ಒಂದು ಪ್ರೋಟೀನ್ ಟಾರ್ಗೆಟ್ ಮಾಡಿರ್ತೀನಿ ಲೈಕ್ 20 ಟು 30 ಗ್ರಾಮ್ ಪ್ರೋಟೀನ್ ಮಾರ್ನಿಂಗ್ ಅಲ್ಲಿ. ಸೊ ಮಿನಿಮಮ್ 3 ಟು 4 ಎಗ್, ಒಂದು ಎಗ್ ಅಪ್ರಾಕ್ಸಿಮೇಟ್ಲಿ 6 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅವರಿಗೆ 4 ರಿಂದ 5 ಮೊಟ್ಟೆಯನ್ನು ಕೊಡ್ತೀನಿ ಮಾರ್ನಿಂಗ್. ಯೂಶಲಿ ಅಪ್ರಾಕ್ಸಿಮೇಟ್ಲಿ 4 ಎಗ್, ಸೊ 24 ಗ್ರಾಮ್ ಪ್ರೋಟೀನ್ ಇದರಿಂದನೇ ಸಿಗುತ್ತೆ. ಹಾಗೆ ಫುಲ್ ಕಂಪ್ಲೀಟ್ ಬ್ರೌನ್ ಬ್ರೆಡ್ ಅನ್ನು ಕೊಡ್ತೀನಿ ವಿತ್ ಪೀನಟ್ ಬಟರ್. ಅದು ಅಪ್ರಾಕ್ಸಿಮೇಟ್ಲಿ 6 ಟು 7 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಸೊ ನಾನು ಯೂಶಲಿ 2 ಸ್ಲೈಸ್ ಬ್ರೆಡ್ ವಿತ್ ಪೀನಟ್ ಬಟರ್ ಕೊಡೋದ್ರಿಂದ ಅವರಿಗೆ ಮಿನಿಮಮ್ 10 ಟು 12 ಗ್ರಾಮ್ ಪ್ರೋಟೀನ್ ಅನ್ನು ಸಿಗುತ್ತೆ. ಮತ್ತೆ ನಾನು ಕ್ಯಾಲೋರಿನ ಕೌಂಟ್ ಮಾಡೋದಿಲ್ಲ, ಅವರಿಗೆ ಪ್ರೋಟೀನ್ ಸಫಿಷಿಯಂಟ್ ಆಗಿ ಸಿಗುತ್ತಾ, ಫೈಬರ್ ಸಫಿಷಿಯಂಟ್ ಆಗಿ ಸಿಗುತ್ತಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ವೆಜಿಟೇಬಲ್ ಎಲ್ಲ ಬೇಯೋದಕ್ಕೆ ಇಟ್ಬಿಟ್ಟು, ಮೊಟ್ಟೆನೆಲ್ಲ ಬೇಯೋದಕ್ಕೆ ಇಟ್ಬಿಟ್ಟು, ಈಗ ಸ್ವಲ್ಪ ಕೋಲ್ಡ್ ವೆದರ್ ಆಗಿರೋದ್ರಿಂದ ಸ್ವಲ್ಪ ಜೀರಾ ವಾಟರ್ನ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಜೀರಾ ವಾಟರ್ ಮಾಡಿಬಿಟ್ಟು ಅವರಿಗೆ ಕೊಟ್ಬಿಟ್ಟು ಅವರಷ್ಟೊತ್ತಿಗೆ ರೆಡಿ ಆಗಿರ್ತಾರೆ. ಸೊ ನಾನು ಸ್ವಲ್ಪ ಆರಿದ ಮೇಲೆ ಕುಡಿಯೋದ್ರಿಂದ ನಾನು ಆರೋದಕ್ಕೆ ಬಿಟ್ಬಿಟ್ಟು ಅವರಿಗೆ ಬಾಕ್ಸ್ ಅನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಅವರು ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ಅನ್ನ ತಿಂತಾರೆ, ಅದ್ರ ಜೊತೆಗೆ ಫೈಬರ್ ಆಫ್ ಕೋರ್ಸ್ ಲೈಕ್ ಕುಕುಂಬರ್ ತಿಂತಾರೆ. ಮತ್ತೆ ಸ್ವಲ್ಪ ಪ್ರೋಟೀನ್ಗೋಸ್ಕರ ನಾನು ಇಲ್ಲಿ ಹೋಲ್ ಸ್ಲೈಸ್ ಬ್ರೌನ್ ಬ್ರೆಡ್ ವಿತ್ ಪೀನಟ್ ಬಟರ್ ಅನ್ನು ಕೊಡ್ತೀನಿ. ಇದ್ರ ಜೊತೆಗೆ ಅವರಿಗೆ ಮೊಟ್ಟೆ ಹಾಗೆ ಚಿಯಾ ಸೀಡ್ ವಾಟರ್ ಅನ್ನು ಕೊಡ್ತೀನಿ. ಸೊ ರಿಮೈನಿಂಗ್ ಅವರಿಗೆ ಆಫೀಸಲ್ಲಿ ಫುಡ್ ಅವೈಲೇಬಲ್ ಇರೋದ್ರಿಂದ ಮಿನಿಮಮ್ ಸಫಿಷಿಯಂಟ್ ಕ್ವಾಂಟಿಟಿ ಪ್ರೋಟೀನ್ ಮಾರ್ನಿಂಗ್ಗೆ ಹೆಲ್ತಿಯಾಗಿ ಸಿಗಬೇಕು ಅನ್ನೋ ಟಾರ್ಗೆಟ್ ಇಂದ ನಾನು ಈ ರೀತಿ ಮಾಡಿ ಕೊಡ್ತೀನಿ. ಹಾಗೆ ಅವರಿಗೆ ಲೈಕ್ 11 o'clockಗೆ ಸಲಾಡ್ ಅನ್ನ ಮಾಡ್ತೀನಿ. ಸಲಾಡ್ಗೆ ನಾನು ಆಲ್ರೆಡಿ ಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಆಲ್ರೆಡಿ ಕ್ಯಾರೆಟ್, ಬೀನ್ಸ್ ಹಾಗೆ ಕಾರ್ನ್, ಗೆಣಸು ಎಲ್ಲ ಬೆಂದಿದೆ. ಮತ್ತೆ ಕಾಳುಗಳು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಸ್ಟೀಮರ್ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಆಕ್ಚುಲಿ ಕಾಳುಗಳನ್ನೆಲ್ಲ ಈ ರೀತಿ ಓಪನ್ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಮತ್ತೆ ಹೆಲ್ತಿಯ ವರ್ಷನ್ ಅಷ್ಟೇ. ಸೊ ಎಲ್ಲ ಬೆಂದಿದೆ, ಒಂದು ಬೌಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಸಾಲ್ಟ್, ಪೆಪ್ಪರ್, ಸ್ವಲ್ಪ ಜೀರಾ ಪೌಡರ್ ಹಾಕೊಂಡು ನಾನು ಕಟ್ ಮಾಡಿಕೊಂಡಿರುವಂತಹ ಟೊಮೆಟೊ ಮತ್ತೆ ಕುಕುಂಬರ್ ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸಲಾಡ್ ಕೂಡ ರೆಡಿ ಆಗುತ್ತೆ. ಹಾಗೆ ಲೈಕ್ ನೀವು ಏನಾದರೂ ಮೊಟ್ಟೆ ತಿನ್ನಲ್ಲ ಅಂದ್ರೆ ಈ ರೀತಿ ಚೆನ್ನ ಮತ್ತೆ ರಾಜ್ಮಾವನ್ನ ಯೂಸ್ ಮಾಡೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ನಾನು ಯೂಶಲಿ ನನ್ನ ಫುಡ್ ಅಲ್ಲಿ ಪ್ರೋಟೀನ್ ಟಾರ್ಗೆಟ್ ಮಾಡಿರ್ತೀನಿ. ಅದರಲ್ಲಿ ಹೈ ಪ್ರೋಟೀನ್ ಇರುವಂತಹ ಫುಡ್ಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡಿರ್ತೀನಿ. ಸೊ ಅವರಿಗೆ ಲೇಟ್ ಆಗಿಬಿಟ್ಟು ಆಲ್ರೆಡಿ ಲೈಕ್ ಸಲಾಡ್, ಚಿಯಾ ಸೀಡ್ ವಾಟರ್ ಹಾಗೆ ಎಗ್ ಮತ್ತೆ ಬ್ರೌನ್ ಬ್ರೆಡ್, ಡ್ರೈ ಫ್ರೂಟ್ಸ್ ಇವೆಲ್ಲವನ್ನ ಕೊಟ್ಟು ಕಳಿಸಿ ಅದಾದ ನಂತರ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಜೀರಾ ವಾಟರ್ನ ಕುಡಿದು ಮತ್ತೆ ನನ್ನ ಬಾಕ್ಸಸ್ನು ಕೂಡ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಕ್ಚುಲಿ ನಾನು ಇವತ್ತು ನನ್ನ ಫ್ರೆಂಡ್ ಒಬ್ಬರಿಗೂ ಕೂಡ ನನ್ನ ಬಾಕ್ಸ್ ಅನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರಬಹುದು, ನಾನು ಆಲ್ರೆಡಿ ಫಿಟ್ ಬಾಕ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಮಿಡಲ್ ಅಲ್ಲಿ ಯಾರಾದರೂ ಕೇಳಿದ್ರೆ ಈ ರೀತಿ ಫುಡ್ ಅನ್ನು ಕೂಡ ನಾನು ಅವರಿಗೆ ಕೊಡ್ತೀನಿ. ಸೊ ಫಿಟ್ ಬಾಕ್ಸ್ ಬೈ ಪ್ರೇರಿತಲ್ಲಿ ಆಲ್ಮೋಸ್ಟ್ ಓಟ್ ಮೀಲ್ ಸಲಾಡ್ ಅನ್ನು ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ಸೊ ನಾನು ಈಗ ನನ್ನ ಫ್ರೆಂಡ್ ಒಬ್ಬರಿಗೂ ಕೂಡ ಕಳಿಸ್ತಾ ಇದ್ದೆ. ಸೊ ಇದಾದ ನಂತರ ನಾನು ಬ್ರೇಕ್‌ಫಾಸ್ಟ್ 3 ಮೊಟ್ಟೆ, ಕುಕುಂಬರ್ ಹಾಗೆ ಬ್ರೌನ್ ಬ್ರೆಡ್ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಫೀಸ್‌ಗೆ ರೆಡಿ ಆಗಿ ಹೊರಟೆ. ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.